ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಏನು ರಾಜಕಾರಣದಲ್ಲಿ ಯಾರಿಗೆ ಭೇಟಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿಂದ ಏನು ಹೊರಗೆ ಬರುತ್ತೆ ಅನ್ನೋದು ಮಾತ್ರ ನಾವು ನೋಡಬೇಕಾಗಿರುವಂಥದ್ದು. ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿದೆ, ಹಂಗಂತ ಹೇಳಿ ಸಂಬಂಧ ನಾವು ಅದನ್ನು ನೀವು ಊಹಿಸಿದಂತೆ ನಾವು ನಡ್ಕೋಬೇಕು ಅನ್ನೋದಲ್ಲ. ಇವತ್ತು ರಾಜ್ಯ ಸಚಿವರು ಕೇಂದ್ರ ಸಚಿವರನ್ನ ಭೇಟಿ ಆಗಬೇಕಾಗಿರುವಂಥದ್ದು ಅನಿವಾರ್ಯತೆ ಇದ್ದೇ ಇರುತ್ತೆ. ಅದು ಯಾವ ಕಾರಣಕ್ಕಾಯಿತು ಅಂತ ಅವ್ರು ಹೇಳಬೇಕು, ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಅವರು ಯಾವ ಉದ್ದೇಶಕ್ಕೂ ಅಲ್ಲಿ ಹೋಗಿದ್ರು ಅನ್ನೋದು ಅವ್ರು ಹೇಳ್ಬೇಕು. ಸಾಕಷ್ಟು ಜನ ಇದು ಕುರ್ಚಿ ಕಿತ್ತಾಟದ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಕುರ್ಚಿ ಯಾರಿಗೆ ಶಾಶ್ವತವಾಗಿ ಉಳಿದಿದೆ? ಹಾಗಾಗಿ ಯಾವುದೇ ಇಂಥ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರು ನೇರವಾಗಿ ಹೇಳಿದ್ರು ಸಿಎಂ ಆಗೋ ಅವಕಾಶ ಇರ್ಬೋದು, ಹಾಗಾಗಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ, ನಮ್ಮ ಆಸೆಯಿಂದನೇ ಹೋಗಿದ್ದಾರೆ, ಬೆಂಬಲವನ್ನ ಕೇಳಲಿಕ್ಕೆ ಹೋಗಿದ್ರು ಅಂತ ಸ್ಪಷ್ಟವಾಗಿ ಹೇಳಿ ಹೋಗ್ತಾರೆ. ನೋಡಿ, 19 ಜನ ಏನು ಮಾಡ್ಬೋದು? 140 ಜನದ ಮುಂದೆ 19 ಜನ ಏನು ಮಾಡ್ಬೋದು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಖ್ಯೆ ಬಲದ ಮೇಲೆ ಇವತ್ತು ಸರ್ಕಾರಗಳು ರಚನೆ ಆಗುವಂಥದ್ದು. ಹಾಗಾಗಿ ನೀವು ಬೆಂಬಲ ಕೇಳಕ್ಕೆ ಹೋಗಿದ್ರಿ ಅಂತ ಹೇಳಿದಾಗ 19 ಜನ ಏನೂ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ಇದೆಲ್ಲ ಊಹಪೂಗಳು.